ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕಮ್ಮಿಂ ಕವಿನ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನೌ ಷಣ್ಮನ್ನಿತಿಭಿಸಾದನಂ. ಓಂ ಮಹಾಗಣಪತಯೇ ನಮಃ. ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಅನೇಕ ದೇವರುಗಳ ಪೂಜೆಯನ್ನು ಮಾಡ್ತೀವಿ. ಈ ಪೂಜೆಗಳ ಪ್ರಾರಂಭದಲ್ಲಿ ನಾವು ಗಣಪತಿಯ ಪೂಜೆ ಮಾಡಿ ಅನಂತರ ಮುಖ್ಯ ಪೂಜೆಯನ್ನು ಮಾಡ್ತೀವಿ. ಒಂದು ಮನೆಯಲ್ಲಿ ಗಣಪತಿ ಪೂಜೆ ಮಾಡಬೇಕಂದ್ರೂ ಸರಿ ಅಥವಾ ಗಣಪತಿ ಹೋಮ ಮಾಡಬೇಕಂದ್ರೂ ಸಹ ನಾವು ಅರಿಶಿನ ಪುಡಿಯಲ್ಲಿ ಒಂದು ಶಂಖಾಕಾರದ ಗಣಪತಿಯನ್ನು ಮಾಡಿ ಸ್ಥಾಪಿಸಿ ಅದಕ್ಕೆ ಪೂಜೆ ಮಾಡಿ ಅನಂತರ ನಾವು ಮುಖ್ಯವಾದ ಪ್ರಮುಖ ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ. ಯಾವುದೇ ಚಟುವಟಿಕೆಗಳಾಗಲಿ ಅದನ್ನು ಪ್ರಾರಂಭ ಮಾಡೋಕ್ಕೆ ಮುಂಚಿತವಾಗಿ ಗಣಪತಿಯನ್ನು ಸ್ಮರಿಸುವುದು ನಮ್ಮ ಸಂಪ್ರದಾಯ. ಗಣೇಶನಿಗೆ ಇಷ್ಟು ಗೌರವ ಮುಖ್ಯತ್ವ ಯಾಕೆ? ಗಣಪತಿಯ ಹೆಸರು ವಿಘ್ನೇಶ್ವರ, ಅಂದರೆ ವಿಘ್ನಗಳ ಈಶ್ವರ. ಈಶ್ವರ ಅಂದರೆ ಪ್ರಭು. ವಿಘ್ನಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುವನು ಅಂತ ಹೇಳಿ ಅದಕ್ಕೆ ಅರ್ಥ. ವಿಘ್ನ ವಿನಾಶಕ, ವಿಘ್ನಗಳನ್ನು ವಿನಾಶ ಮಾಡುವಂಥವನು. ಆದಿಶಂಕರಾಚಾರ್ಯರು ತಮ್ಮ ಸುಬ್ರಹ್ಮಣ್ಯ ಭುಜಂಗದಲ್ಲಿ ಮೊದಲನೇ ಶ್ಲೋಕದಲ್ಲಿ ಗಣಪತಿಯ ಬಗ್ಗೆ ವಿಘ್ನಾದ್ರಿ ಹಂತ್ರಿ ಅಂತ ಹೇಳ್ತಾರೆ ಅವರು. ವಿಘ್ನಾದ್ರಿ, ಅದ್ರಿ ಅಂದರೆ ಪರ್ವತ, ಅಂದರೆ ಬೆಟ್ಟದಂಥ ಗಟ್ಟಿ ಇರುವಂಥದ್ದು, ಬಲಿಷ್ಠ ಇರುವಂಥದ್ದು, ವಿಶಾಲವಾದದ ವಿಘ್ನಗಳನ್ನು ಸಹ ಹಂತ್ರಿ, ಪುಡಿ ಪುಡಿ ಮಾಡುವಂಥ ಪರಾಕ್ರಮ ಹೊಂದಿರೋನು ಅಂತ ಹೇಳಿ ಗಣಪತಿಯನ್ನು ಅವರು ಕೊಂಡಾಡ್ತಾರೆ. ಇಲ್ಲಿ ಎರಡು ಪದಗಳನ್ನು ನಾವು ಗಮನಿಸಬೇಕು. ಒಂದು ವಿಘ್ನಗಳಂದರೆ ಏನು, ಇನ್ನೊಂದು ವಿಘ್ನೇಶ್ವರ ಪೂಜೆ ಅಂದರೆ ಏನು. ಇದರಲ್ಲಿ ನಾವು ಯಥಾರ್ಥವನ್ನು ನಾವು ತಿಳ್ಕೋಬೇಕು. ಸಾಮಾನ್ಯವಾಗಿ ವಿಘ್ನಗಳು ಅಂದರೆ ನಾವು ಒಂದು ಕಾರ್ಯದಲ್ಲಿ ನಮಗೆ ಬರುವಂಥ ಅಡಚಣೆಗಳು, ತಡೆಗಳು, ಇದನ್ನೇ ವಿಘ್ನ ಅಂತ ನಾವು ಹೇಳ್ತೀವಿ. ಬಟ್ ಯಥಾರ್ಥ ಈ ಥರ ಇದೆ. ನಾವು ಕಾಣುವಂಥ ಕನಸಾಗಲಿ ಅಥವಾ ನಮ್ಮ ಭಾವಗಳಾಗಲಿ ಅಥವಾ ನಮ್ಮ ಉದ್ದೇಶಗಳಾಗಲಿ ಇವೆಲ್ಲ ಸೂಕ್ಷ್ಮ ವರ್ಗದ ಸೇರಿದಂಥದ್ದು. ಅಂದರೆ ಅವುಗಳಿಗೆ ಆಕಾರ ಇಲ್ಲ, ರೂಪ ಇಲ್ಲ, ಬರೀ ಭಾವನೆಯಲ್ಲಿ ಮಾತ್ರ ಇರುವಂತಹದ್ದು. ಇವುಗಳು ಸಿದ್ಧಿ ಆಗಬೇಕಂದ್ರೆ ನಾವು ಪ್ರಯತ್ನ ಪಡಬೇಕು. ಅದು ಯಾವ ಥರ ಪ್ರಯತ್ನ ಪಡಬೇಕು? ತಗೊಂಡಿರುವಂಥ ಕೆಲಸದಲ್ಲಿ ಉತ್ಸಾಹ ಇರಬೇಕು, ಆಸಕ್ತಿ ಇರಬೇಕು, ನಿರಂತರ ಪ್ರಯತ್ನ ನಡೀಬೇಕು. ಈ ನಿರಂತರ ಪ್ರಯತ್ನ ನಡೀಬೇಕಂದ್ರೆ ಅದಕ್ಕೆ ಒಂದು ಯಂತ್ರೋಪಕರಣ ಬೇಕು. ನಮ್ಮ ದೇಹನೇ, ನಮ್ಮ ಶರೀರನೇ ಆ ಯಂತ್ರೋಪಕರಣ. ಅಂದರೆ ನಮ್ಮ ಶರೀರದ ಮುಖಾಂತರನೇ ನಾವು ಪ್ರಯತ್ನಗಳನ್ನ ಮಾಡಬೇಕು. ಇಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂದರೆ, ನಮ್ಮ ಶರೀರ ಸ್ಥೂಲ ಸ್ವಭಾವದ್ದು. ಸ್ಥೂಲ ಸ್ವಭಾವ ಅಂದ ತಕ್ಷಣ ಅದರಲ್ಲಿ ಜಡತ್ವ ಇದ್ದೇ ಇರುತ್ತೆ. ಸ್ಥೂಲ ವಸ್ತುಗೂ ಜಡತ್ವವನ್ನು ನಾವು ಬೇರೆ ಬೇರೆ ಮಾಡೋಕ್ಕಾಗೋದಿಲ್ಲ, ಅದು ಪ್ರಕೃತಿಯ ನಿಯಮ. ಅದು ಭೌತಶಾಸ್ತ್ರ ಕೂಡ ಹೇಳ್ತದೆ. ಸ್ಥೂಲ ಮತ್ತು ಜಡತ್ವ ಒಂದಾಗೆ ಇರುವಂಥದ್ದು. ಈ ಜಡತ್ವದ ಗುಣ ಏನಪ್ಪ ಅಂದರೆ ತಾನಾಗಿ ಯಾವ ಕೆಲಸನೂ ಮಾಡಲ್ಲ, ಮತ್ತು ಅದಕ್ಕೆ ಉತ್ಸಾಹ ಕೊಟ್ಟರೂ ಕೂಡ ಅದು ಬೇಕಂತಲೇ ಅದನ್ನು ವಿರೋಧಿಸುತ್ತದೆ. ಈ ಎರಡು ಗುಣ ಉಂಟು ಜಡತ್ವಕ್ಕೆ. ಈಗ ನೋಡಿ, ಸೂಕ್ಷ್ಮ ಸ್ವಭಾವದ ಕನಸು, ಸ್ಥೂಲ ಸ್ವಭಾವದ ಶರೀರ, ಇದೆರಡು ಹೊಂದಾಣಿಕೆ ಆಗೋದೇ ಇಲ್ಲ. ಇದಕ್ಕೆ ಮನೋದೇಹ ನಿಯತಿ ಅಂತ ಹೇಳಿ ಅದಕ್ಕೆ ಹೆಸರು. ಈ ಹೊಂದಾಣಿಕೆ ಇಲ್ಲದೇ ಇರುವಂಥದ್ದೇ ನಾವು ವಿಘ್ನಗಳು ಅಂತ ಹೇಳ್ತೀವಿ. ಗಣಪತಿ ಹತ್ರ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಈ ಕಾರ್ಯದಲ್ಲಿ ಯಾವ್ಯಾವ ಥರ ವಿಘ್ನಗಳು ಬರ್ಬೋದು, ಅಡಚಣೆಗಳು ಬರಬಹುದು, ಮತ್ತು ಎಲ್ಲಿಂದ ಬರ್ಬೋದು, ಯಾವ ಪ್ರಮಾಣದ ಅಡಚಣೆ ಬರಬಹುದು, ಅದನ್ನು ನಿವಾರಿಸೋದಕ್ಕೆ ಯಾವ ಮಾರ್ಗ, ಇದೆಲ್ಲ ನಮಗೆ ಸೂಚಿಸಿ ಕೊಡಪ್ಪ ಅಂತ ಹೇಳಿ ಗಣಪತಿಯನ್ನು ಬೇಡಿಕೊಳ್ಳುವುದೇ ನಿಜವಾದ ಗಣಪತಿ ವಿಘ್ನೇಶ್ವರ ಪೂಜೆ. ಇಲ್ಲಿ ಇನ್ನೊಂದು ಸಮಸ್ಯೆ ಉದ್ಭವ ಆಗುತ್ತೆ. ನಮ್ಮ ಕನಸು ಮತ್ತು ನನಸು ಇವೆರಡು ಮಧ್ಯೆ ಒಂದು ಸಮಯದ ಅಂತರ ಇದೆ. ಮನುಷ್ಯನ ಸ್ವಭಾವ ಏನಪ್ಪ ಅಂದರೆ, ನನಗೆ ಪ್ರಪಂಚ ಬೇಕು, ಅದು ಈಗಲೇ ಬೇಕು ಅನ್ನೋದು.
ಆದರೆ ನಿಜ ಜೀವನದಲ್ಲಿ ಹಂಗೆ ಆಗೋದಿಲ್ಲ. ಇದು ಯಾಕಪ್ಪ ಅಂದರೆ ನಮ್ಮ ಕನಸುಗಳು ಕ್ಷಣ ಮಾತ್ರ ಹೊಂದಿರುವಂಥದ್ದು. ಮಾತ್ರ ಅಂದರೆ ಅದು ಒಂದು ಸಮಯದ ಅಳತೆ. ಅಂದರೆ ಕನಸು ಒಂದು ಕ್ಷಣದಲ್ಲಿ ನಾವು ಕನಸು ಕಾಣಬಹುದು, ಆದರೆ ಅದನ್ನು ಫಲಿಸುವಂಥದ್ದು ಅಂದರೆ ಪ್ರಯತ್ನ ಮಾಡುವಂಥ ನಮ್ಮ ದೇಹ ಇದೆಯಲ್ಲ, ಅದು ತಾಮಸ ಸ್ವರೂಪದ್ದು. ಅಂದರೆ ಜಡತನ ತುಂಬಿರುವಂಥದ್ದು. ಅದು ಅಷ್ಟು ಸುಲಭವಾಗಿ ಹೇಳಿದ ತಕ್ಷಣವೇ ಆ ಕೆಲಸವನ್ನು ಮಾಡೋಕ್ಕೆ ಪ್ರಾರಂಭ ಆಗೋದಿಲ್ಲ, ಪ್ರಾರಂಭ ಮಾಡಲ್ಲ ಅದು. ಅದರಿಂದಾಗಿ ಕನಸು ಮತ್ತು ನನಸು ಮಧ್ಯದಲ್ಲಿ ಸಮಯದ ಒಂದು ಅಂತರ ಇರುವುದು ಅದು ಸ್ವಾಭಾವಿಕ. ಅದನ್ನು ನಾವು ಸ್ವೀಕಾರ ಮಾಡಿಕೊಳ್ಳೇಬೇಕು. ಆದರೆ ಈ ಒಂದು ತಡೆ ಆಗೋದನ್ನು ನೋಡಿ ಜನಗಳು ಏನು ಮಾಡ್ತಾರೆ, ದುಃಖ ಪಡ್ತಾರೆ. ನನ್ನ ಕೆಲಸ ಇಷ್ಟು ನಿಧಾನ ಆಗ್ತಾ ಇದೆಯಲ್ಲ ಅಂತ ಹೇಳಿ. ಬಟ್ ಅದು ಪ್ರಕೃತಿಯ ನಿಯಮ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇನ್ನು ಎರಡನೇ ಕಾರಣ ಒಂದು ದುಃಖ ಆಗೋದಕ್ಕೆ ಏನಪ್ಪ ಅಂದರೆ, ನಾವು ಅಪೇಕ್ಷೆ ಮಾಡಿದ್ದ ಫಲ ನಮಗೆ ಸಿಗೋದಿಲ್ಲ. ನಾವು ಎಷ್ಟೋ ಕೇಳಿರ್ತೀವಿ, ನಮ್ಗೆ ಇಷ್ಟೇ ಸಿಗುವಂಥದ್ದು. ಇದಕ್ಕೆ ಕಾರಣ ಯಾಕಪ್ಪ ಅಂದರೆ, ಇದು ಯಾವುದ್ರ ಮೇಲೆ ಅನ್ವಯ ಆಗುತ್ತೆ ಅಂದರೆ, ನಾವು ತಗೊಂಡಿರುವಂಥ ಶ್ರದ್ಧೆ, ನಮ್ಮ ಉತ್ಸಾಹ, ನಮ್ಮ ಆಸಕ್ತಿ, ನಮ್ಮ ಪರಿಶ್ರಮ ಮತ್ತು ಸಂದರ್ಭಗಳು ಇದನ್ನು ಅನುಸರಿಸಿ ನಮಗೆ ಅದಕ್ಕೆ ತಕ್ಕಂಥ ಫಲ ಸಿಗುವಂಥದ್ದು. ಮೂರನೇ ಒಂದು ಕಾರಣ ಏನಪ್ಪ ಅಂದರೆ, ನಾವು ಬೇಡಿದ್ದೇ ಬೇರೆ, ನಮಗೆ ಫಲಿಸಿದ್ದೇ ಬೇರೆ. ಇದಕ್ಕೆ ಕಾರಣ ನಾವು ಹಿಂದೆ ಮಾಡಿರುವಂಥ ಕರ್ಮಗಳು. ಇದರಿಂದಾಗಿ ಈ ಮೂರು ಕಾರಣಗಳಿಂದಾಗಿ ಒಂದು ಏನು ಗೊತ್ತಾಗುತ್ತೆ ಅಂದರೆ, ಈ ಅಡಚಣೆಗಳು ಅಂತ ನಾವು ಏನು ಅಂದ್ಕೊಂಡಿದ್ದೀವೋ ಅದು ಬೇರೆ ಕಡೆಯಿಂದ ನಮ್ಗೆ ಬರ್ತಾ ಇದೆ, ಬೇರೆ ಯಾರೋ ನಮ್ಗೆ ಅಡಚಣೆ ಮಾಡಿಸ್ತಾರೆ ಅನ್ನೋದು ಅದು ತಪ್ಪು. ನಮ್ಮ ಒಂದು ಕಾರ್ಯದ ಅಡಚಣೆಗಳಿಗೆ ಪೂರ್ಣವಾಗಿ ನಾವೇ ಕಾರಣರಾಗ್ತೀವಿ. ನಮ್ಮ ಮನಸ್ಥಿತಿನೇ ಅದಕ್ಕೆ ಕಾರಣ. ಅದರಿಂದಾಗಿ ಇದನ್ನು ನಾವು ತಿಳಿದು ಇದನ್ನು ಒಪ್ಪಿಕೊಂಡು ಗಣಪತಿ ಹತ್ರ ಏನು ಬೇಡ್ಕೊಳ್ಬೇಕಂದ್ರೆ, ನಾವು ತಪ್ಪುಗಳು ಮಾಡಿದ್ದೀವಿ, ಹಿಂದೆ ತಪ್ಪುಗಳು ಮಾಡಿದ್ದೀವಿ, ಅದರ ಕರ್ಮಗಳನ್ನ ಈಗ ನಾವು ಅನುಭವಿಸ್ತಾ ಇದ್ವಿ. ಅದರಿಂದಾಗಿ ಸಾಕಷ್ಟು ಆದಷ್ಟು ನಮ್ಮ ಈ ಅಡಚಣೆಗಳನ್ನು ತಾವು ಅಗಲಿಸಿ ನಮ್ಮ ಕಾರ್ಯವನ್ನು ಪೂರ್ಣಗೊಳಿಸ್ಬೇಕಂತ ಹೇಳಿ ನಾವು ಬೇಡ್ಕೋಬೇಕು.